ಇದು ಒಂದು ಮಿನಿ ಲೇಕು, ಇದು ಹೊಂಡ ಥರ. ಇದ್ರ ಪಕ್ಕದಲ್ಲೆಲ್ಲ ತೋಟಗಳೈತೆ, ಎಲ್ಲ ತೆಂಗಿನ ತೋಟಗಳು. ಸೊ ಇಲ್ಲಿ ಈಗ ಈ ಲೇಕ್ಗೆ, ಈ ಮಿನಿ ಲೇಕ್ಗೆ ವಾಟರ್ನ ಡಂಪ್ ಮಾಡೋಕ್ಕೆ ಇಲ್ಲೊಂದು ವಾಲ್ ಇದೆ. ಈ ವಾಲನ್ನು ಓಪನ್ ಮಾಡಿದ್ರೆ ಇಲ್ಲಿಂದ ಇಲ್ಲೊಂದು ಪೈಪ್ ಇದೆ ನೋಡಿ, ಕಾಣ್ತಿದೆ. ಇಲ್ಲಿಂದ ಹೀಗೆ ವಾಟ್ರು ಇಲ್ಲಿ ಬಂದು ಸ್ಟಾಕ್ ಆಗುತ್ತೆ, ವಾಟ್ರು ಲಿಫ್ಟ್ ಆಗುತ್ತೆ. ಸೊ ಇಲ್ಲಿಂದ ಒಂದು ದೊಡ್ಡದೊಂದು ಲೇಕು 1 ಕಿಲೋಮೀಟರ್ನಲ್ಲಿದೆ. ಸೊ ಲ್ಯಾಂಡ್ ಇದು. ಸೊ ಇದೊಂದು ಹೊಂಡ ಇದೆ, ಇದಕ್ಕೆ ವಾಟರ್ ಲಿಫ್ಟ್ ಆಗುತ್ತೆ ನಾನು ಹೇಳಿದಾಗೆ. ಪಕ್ಕದಲ್ಲೆಲ್ಲ ತೋಟ. ಸೊ ಲ್ಯಾಂಡ್ ಇದು 3.5 ಎಕರೆ ಭೂಮಿ. ಸಾಯಿಲ್ ಬಂದು ಇದು ಫುಲ್ ರೆಡ್ ಇದೆ. ಸೊ ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಈಗ ನಾನು ಹೇಳಿದಾಗೆ ದೊಡ್ಡದೊಂದು ಲೇಕ್ ಇದೆ. ಆ ಲೇಕ್ ಪಕ್ಕದಲ್ಲೇ ವಿಲೇಜ್ ಕೂಡ ಬರುತ್ತೆ. ಸೊ ಅಂದರೆ ವಿಲೇಜ್ ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ, ಲೇಕ್ 1 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿಂದ ಟಾರ್ ರೋಡ್ ಬಂದು 1 ಕಿಲೋಮೀಟ್ರ್ ಆಗುತ್ತೆ. ಸೊ ಇದಕ್ಕೆ ಸರ್ಕಾರದಿಂದ ಪೈಪ್ ಲೈನ್ನ ಅಳವಡಿಸಿದ್ದಾರೆ, ಅಂದರೆ ವಾಟರ್ ಲೈನ್, ಡ್ರಿಪ್ ಇರಿಗೇಷನ್ಗೆ ವಾಟರ್ ಲೈನ್ನ ಅಳವಡಿಸಿದ್ದಾರೆ. ತೋರಿಸ್ತೀನಿ. ಸೊ ಇಲ್ಲೆಲ್ಲ ಪೈಪ್ ಲೈನ ಫಿಟ್ಟಿಂಗ್ ಮಾಡಿದ್ದಾರೆ. ಸೊ ಈಗ ಗೌರ್ಮೆಂಟಿಂದ ಇದಕ್ಕೆ, ಈ ಭೂಮಿಗೆ, ಇನ್ನೂ ತುಂಬ ಭೂಮಿಗಳಿಗೆ ಈ ರೀತಿ ಮಾಡಿದ್ದಾರೆ. ಸೊ ಈಗ ಇದು ಬಂದು ರೆಡ್ ಸಾಯಿಲು, ಇದು ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಸೊ ಇಲ್ಲಿಂದ ನಮಗೆ ಮಳವಳ್ಳಿ 18 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಬನಶಂಕರಿ 115 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಬೆಂಗಳೂರು ಕೆಂಗೇರಿ 109 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ತೋಟಗಳೇ, ತೆಂಗಿನ ತೋಟ ಇದೆ. ಸೊ ಇದಕ್ಕೆ ರಸ್ತೆ ಅಲ್ಲಿ ಎಂಟ್ರಿಯಾಗಿ ಹೀಗೆ ಬರುತ್ತೆ. ನಾನು ಈ ಕಟ್ಟೆ ತೋರಿಸ್ದೆ, ಈ ಕಟ್ಟೆ ಪಕ್ಕದಲ್ಲಿ ಬರ್ತದೆ. ಸದ್ಯಕ್ಕೆ ಇಲ್ಲಿ ಜನಗಳು ವಿಲೇಜ್ಗೆ ಹೋಗುವಂಥವ್ರು, ಜಮೀನಿಗೆ ಹೋಗುವಂಥವ್ರು ಇಲ್ಲಿ ಓಡಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ರೋಡಲ್ಲ, ಅಲ್ಲಿ ಬಂದು ರೈಟ್ ಟರ್ನ್ ಆಗುತ್ತೆ, ವಿಲೇಜ್ ಮ್ಯಾಪ್ನಲ್ಲಿದೆ. ಸೊ ಸಾಯಿಲ್ ಕಂಡೀಷನ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ಕೆಂಪು ಭೂಮಿ. ಇದನ್ನು ರಾಗಿ ಮತ್ತು ಜೋಳ, ಕಡಲೆಕಾಯಿ ಈ ರೀತಿ ಹಾಕಿ ಇದನ್ನು ಬೇಸಾಯ ಮಾಡಿದ್ದಾರೆ. ಸೊ ಈಗ ಎಲ್ಲವನ್ನು ತೆಗೆದಿದ್ದಾರೆ. ಓಕೆ. ಸೊ ಇಲ್ಲಿಂದ ಮೈಸೂರು ಸಬ್ಬರ್ ಬಸ್ ಸ್ಟ್ಯಾಂಡು 50 ಕಿಲೋಮೀಟ್ರ್ ಆಗುತ್ತೆ. ಓಕೆ. ಸೊ ಈಗ ಇದು ಒಂದು ಬಿಗ್ ಲೇಕು. ಇದು ಸರಿಸುಮಾರು ಒಂದು 300 ಎಕರೆಯಷ್ಟು ದೊಡ್ಡದಾಗಿದೆ. ಇದಕ್ಕೆ ವಾಟ್ರು ಇಲ್ಲಿಗೆ ಲಿಫ್ಟ್ ಆಗುತ್ತೆ. ಸೊ ಇಲ್ಲಿಂದ ವಿಲೇಜು 1 ಕಿಲೋಮೀಟ್ರ್ ಒಳಗಡೆ ಬರ್ತದೆ. ಮತ್ತು ಇಲ್ಲಿಂದನೇ ಲ್ಯಾಂಡು 1 ಕಿಲೋಮೀಟ್ರ್ ತನಕ ಆಗುತ್ತೆ. ಓಕೆ.